ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಬರ್ತೀನಿ. ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಕೆಸೆಟ್ ನೇಮಕಾತಿಗೆ ಸಂಬಂಧಪಟ್ಟಂಥ ಗುಂಪನ್ನು ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಆ ಗುಂಪಿಗೆ ಸಹಿತ ಜಾಯ್ನ್ ಆಗ್ಬೋದು. ಆದಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೇರವಾಗಿ ನೀವು ಏನು ಮಾಡ್ತೀರಿ, ಕೆಸೆಟ್ನ ಒಂದು ಕೆಸೆಟ್ನ ಪೇಜಿಗೆ ಹೋಗ್ತೀರಿ. ಓಕೆ, ಇಲ್ಲದೇ ಇದ್ದರೆ ನೀವೇ ಗೂಗಲಿಗೆ ಹೋಗ್ಕೊಂಡು ಅಂತ ಕೆಸೆಟನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಲೆಬಸ್ ಸೆಕ್ಷನಿಗೆ ಹೋಗಿ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವೇನು ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ. ಈ ಪೇಜ್ನ ಕೆಳಭಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, 2025 ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ 1/9/2025 ಬಿಡುಗಡೆ ಮಾಡಿದಂಥದ್ದು. ಇದೇನು ಭಾಳ 8 ರಿಂದ 9 ತಿಂಗಳ ಹಿಂದಿಂದು, ಅಂದರೆ ಅದೇ ಸಿಲೆಬಸ್ಸು. ಓಕೆ, 2026ಕ್ಕೂ ಸಹಿತ ಅದನ್ನೇ ಅಪ್ಡೇಟ್ ಮಾಡ್ತಾರೆ, ಇನ್ನೂ ಅಪ್ಡೇಟ್ ಮಾಡಿಲ್ಲ. ಓಕೆ, ನೀವೇನು ಮಾಡಿ, ಈ ಒಂದು ಪಠ್ಯಕ್ರಮ ಅನ್ನುವಂಥ ಸೆಕ್ಷನನ್ನು ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಸಿಲೆಬಸ್ಗಳು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮ ಸಿಲೆಬಸ್ ವಿಷಯ ಯಾವುದು ಅನ್ನೋದನ್ನು ನೀವು ಗೊತ್ತಿರ್ತದೆ. ನಿಮ್ಮ ವಿಷಯ ಅಕಸ್ಮಾತ್ ವಾಣಿಜ್ಯ ವಿಭಾಗದ ಪಠ್ಯಕ್ರಮ ಬೇಕಿದ್ರೆ ನೀವು ಅದನ್ನು ಕ್ಲಿಕ್ ಮಾಡಿ, ಒಂದು 2 ಬಾರಕ್ಕೆ ಟಕ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಬರ್ತದೆ, ಡೌನ್ಲೋಡ್ ಆಪ್ಷನ್ ಬರ್ತದೆ. ನೀವು ಈ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮ್ಮದೇನಾಗುತ್ತೆ, ನಿಮ್ಮದೇನು ಫೈಲ್ ಇರ್ತದಲ್ಲ ಆ ಫೈಲಲ್ಲಿ ಇದು ಡೌನ್ಲೋಡ್ ಆಗಿರ್ತದೆ. ನೀವೇನು ಮಾಡ್ಬೋದು, ಅದನ್ನು ಕ್ಲಿಕ್ ಮಾಡಿಕೊಂಡು ಸಿಲೆಬಸನ್ನು ತೊಗೋಬೋದಾಗಿದೆ. ಈ ರೀತಿಯಾಗಿ ಫಿಕ್ಸ್ಡ್ ಸಿಲೆಬಸ್ ಇರ್ತದೆ, ವರ್ಷ ಬದಲಾವಣೆ ಆಗುವಂಥದ್ದಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅರ್ಹತಾ ಪರೀಕ್ಷೆ ಸಿಲೆಬಸ್ಸು ಸಬ್ಜೆಕ್ಟ್ ಕೂಡ ಇರ್ತದೆ. ನೀವು ಇಷ್ಟನ್ನು ನೋಡಿಕೊಂಡು ನೀವೇನು ಮಾಡಿರಿ, ಸಿಲೆಬಸನ್ನು ಪ್ರಿಂಟ್ ತೊಗೊಂಡು ಸರಿಯಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಸೆಟ್ ಗುಂಪು ಮಾಡಿದ್ದೀನಿ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.